ಚಾಮರಾಜನಗರದಲ್ಲಿ ಸಾಮಾಜಿಕ ಬಹಿಷ್ಕಾರ ಇನ್ನೂ ಜೀವಂತವಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಂಡರವಾಡಿಯಲ್ಲಿ ರವಿ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಲಾಗಿದೆ. 5,000 ರೂಪಾಯಿ ಚೀಟಿ ಹಣವನ್ನ ಕೇಳಿದ್ದಕ್ಕೆ ರವಿ ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಲಾಗಿದೆ. ರವಿ ಬದಲು ಬೇರೆಯವರಿಗೆ ಹಣವನ್ನ ಊರಿನ ಯಜಮಾನ ಕೊಟ್ಟಿದ್ದ. ಪ್ರಶ್ನೆ ಮಾಡಿದಂಥ ರವಿ ಉಪ್ಪಾರ ಸಮುದಾಯದಿಂದ ಬಹಿಷ್ಕಾರ ಹಾಕಲಾಗಿದೆ ಎನ್ನುವಂಥ ಮಾಹಿತಿ. ರವಿ ಕುಟುಂಬವನ್ನ ಮಾತಾಡಿದವರಿಗೂ ಕೂಡ 10,000 ದಂಡವನ್ನ ವಿಧಿಸ್ತೀನಿ ಅಂತೇಳಿ ಊರಿನ ಯಜಮಾನ ಧಮಕಿ ಹಾಕಿದ್ದಾರೆ, ಬೆದರಿಕೆ ಹಾಕಿದ್ದಾರೆ. ಬಹಿಷ್ಕಾರ ಹಿಂಪಡೆಯೋಕೆ 20,000 ದಂಡಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಡಿಮ್ಯಾಂಡ್ ಮಾಡೋದಿಲ್ಲಿವೆ. ತನ್ನ ತಂದೆ ಮನೆಗೆ ಹೋಗಲಾಗದೆ ರವಿ ಪತ್ನಿ ಸವಿತಾ ಕಣ್ಣೀರು ಹಾಕ್ತಾ ಇದ್ದಾರೆ. ಜೀವನ ನಿರ್ವಹಣೆಗೆ ಲಾರಿ ಚಾಲಕನ ಕೆಲಸವನ್ನ ಮಾಡಿಕೊಂಡು ರವಿ ಇದ್ರು. ದಂಡ ಕಟ್ಟೋಕೆ ಹಣವಿಲ್ಲದೆ ಊರಿನಲ್ಲಿ ಏಕಾಂಗಿಯಾಗಿದೆ ಈ ಕುಟುಂಬ ಎನ್ನುವಂಥ ಮಾಹಿತಿ. ತಪ್ಪಾಯಿತು ಅಂತೇಳಿ ಬೇಡಿಕೊಂಡ್ರೂ ಕೂಡ ಊರಿನ ಯಜಮಾನ ಒಪ್ತಾ ಇಲ್ಲ. ಎಂಥ ವ್ಯವಸ್ಥೆಯಲ್ಲಿ ನಾವು ಬದುಕನ್ನು ಸಾಗಿಸ್ತಾ ಇದ್ದೀವಿ ವೀಕ್ಷಕರು ಗಮನಿಸಬೇಕಾಗತ್ತೆ. ಸಾಮಾಜಿಕ ಬಹಿಷ್ಕಾರ ಎನ್ನುವಂಥ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಬೇರೆಲ್ಲೂ ಅಲ್ಲ, ನಮ್ಮ ರಾಜ್ಯದ ಚಾಮರಾಜನಗರ ಎನ್ನುವಂಥ ಜಿಲ್ಲೆ ಬೆಂಡರವಾಡಿಯಲ್ಲಿ ರವಿ ಎನ್ನುವಂಥ ವ್ಯಕ್ತಿ ತನ್ನ ಕುಟುಂಬದ ಜೊತೆಯಲ್ಲಿ ವಾಸ ಇದ್ದ. ಈತ ವಾಸ ಇದ್ದಂಥ ಸಂದರ್ಭದಲ್ಲಿ ಚೀಟಿ ಕಟ್ಕೊಂಡು ಹೇಗೋ ಅಷ್ಟೋ ಇಷ್ಟೋ ಹಣ ಉಳಿಸ್ಬೇಕು ಅಂತೇಳಿ ಚೀಟಿ ಕಟ್ಕೊಂಡಿದ್ದ. ಕಟ್ಟಿದ್ದು ಯಾರ ಹತ್ರ ಅಂತ ಹೇಳಿದ್ರೆ ಊರಿನ ಯಜಮಾನನ ಹತ್ರ. ಚೀಟಿ ಹಣ ಕೇಳಿದ್ದಾನೆ. ಚೀಟಿ ಎತ್ತೋದೆಲ್ಲ ಇರುತ್ತಲ್ಲ, 5,000 ರೂಪಾಯಿ ಚೀಟಿ ಹಣ ಕೇಳಿದ್ದಾನೆ ರವಿ. ಇದಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕ್ತಾರೆ ಅಂತ ಹೇಳಿದ್ರೆ ಎಂಥ ವ್ಯವಸ್ಥೆಯಲ್ಲಿ ನಾವು ಬದುಕನ್ನು ಸಾಗಿಸ್ತಾ ಇದ್ದೇವೆ. ಯಾರೀತ ಬಹಿಷ್ಕಾರ ಹಾಕೋಕೆ? ಊರಿನ ಯಜಮಾನ ಆಗಿರ್ಬೋದು, ಊರಿಗೆ ದೊಡ್ಡವನು ಎನಿಸ್ಕೊಂಡು ಇರಬಹುದು. ಆದರೆ ಊರಲ್ಲಿ ಕಾನೂನು ಹೇಳ್ಕೊಡೋಕೆ ಅಥವಾ ಈತ ಮಾಡ್ಕೊಂಡಿರುವಂಥ ಕಾನೂನನ್ನು ಫಾಲೋ ಮಾಡೋಕ್ಕೆ ಆಗುತ್ತಾ? ಅದಕ್ಕೆ ಬೇರೆಯದ್ದೇ ವ್ಯವಸ್ಥೆ ಇದೆ, ಅದನ್ನು ಪಾಲಿಸಬೇಕು ಭಾರತದ ಪ್ರತಿಯೊಬ್ಬ ಪ್ರಜೆ ಕೂಡ. ಆದರೆ ಊರಿನ ಯಜಮಾನ ಹೇಳ್ದಂಗೆ ಕೇಳೋಕ್ಕೆ ಆಗುತ್ತಾ? ಎಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕನ್ನು ಸಾಗಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ರವಿ ಕೇಳಿದ್ದು ಮನೆನೋ ಆಸ್ತಿನೋ ಅಲ್ಲ, ಅಥವಾ ಬೇರೇನೋ ಅಪರಾಧವನ್ನು ಈತ ಮಾಡಿಲ್ಲ. ತಾನು ಕಟ್ಟಿದಂಥ ಚೀಟಿ ಹಣವನ್ನು ಕೇಳಿದ್ದಾನೆ. 5,000 ರೂಪಾಯಿ ಕೊಡಿ ನನಗೆ ಚೀಟಿ ಎತ್ತಿ ಅಂತ. ಆದರೆ ಇದನ್ನು ಕೇಳಿದ್ದಕ್ಕೆ ಈತನಿಗೆ ಬಹಿಷ್ಕಾರ ಹಾಕೋದು. ಯಾವ ರೀತಿಯಾದಂಥ ಬಹಿಷ್ಕಾರ ಅಂತ ಹೇಳಿದ್ರೆ, ಊರಿನ ಯಾರೂ ಕೂಡ ಈ ರವಿ ಕುಟುಂಬದವರ ಜೊತೆಯಲ್ಲಿ ಮಾತಾಡುವಂತಿಲ್ಲ, ಆತನ ಜೊತೆಯಲ್ಲಿ ವ್ಯವಹಾರ ನಡೆಸುವಂತಿಲ್ಲ. ನಮ್ಗೆ ನೋಡು ಇವತ್ತು ಬೆಳಗಿನ ಸೇರಿಸಿ ನಾವು ಸುಳ್ಳು ಹೇಳಕ್ಕಲ್ಲ. ಇದೇನೋ 20,000 ಹೇಳ್ತಾರ ಮಾತೆತ್ತು ಅಂತ. ಆಮ್ಯಾಕ ಅವತ್ತು ಹಬ್ಬದಲ್ಲಿ ಏನಕ್ಕೆ ಬೋದ್ ಅಂತಂದಾಗ ಇವಳು ಏನೋ ಪಾಲ್ ಕೇಳಕ್ ಹೋದಾಗ ಒಂದ್ ವರ್ಷದಲ್ಲಿ ಬಾಯಿ ಬಂದ ಬೋದ್ ಕಳಿಸ್ರು. ಅದಕ್ಕೆ ನಾನೇನಾಗ ಯಾರು ಕೂಡ ಹಂಗ ಹಿಂಗ ಸಿಕ್ಕಾಪಟ್ಟ ಊರಲ್ಲಿ ಬದುಕಂಗೆ ಐತಾರ ನಮ್ಗ. ಲಾಸ್ಟ್ ಎಡ್ಡಿಗೂ ನೀವು ನ್ಯಾಯ ಕೊಡ್ತಾರ ಇಲ್ಲ ಅಂತಂದ್ರೆ ನಾವು ಕರ್ಣ ಭಾವ ನೋಡ್ಕೊತೀವಿ. ವರ್ಷ ಆಯ್ತು ಚೀಟಿ ಬಗೆದಂತ ಇದಾಗಿ 1 ವರ್ಷದಿಂದ ನಮ್ಮ ಕುಟುಂಬಕ್ಕೆ ಏನು ಯಾರು ಮಾತಾಡಿಸ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ, ಬೈಸಿಗೆಲ್ಲ ಸಾರ್ಬಿಟ್ಟಿದ್ದಾರೆ. ಆಮ್ಯಾಕೆ ಏನಪ್ಪ ಅಂತಂದರೆ ನಾನು ಇನ್ನೊಬ್ಬನ ಎಲೆಕ್ಷನ್ ನಿಲ್ಲಿಸಿ ಇವ್ರು ಕರೆದ್ರು, ಇನ್ನೊಬ್ಬನ ನಿಲ್ಲಿಸಿ ನಾನು ಗೆಲ್ಸಿದ್ದೆ. ಅದು ಜಿದ್ದಿಗೋಸ್ಕರ 1 ವರ್ಷ ಆಯಿತು ನಮ್ಮನ್ನ ಯಾವುದಕ್ಕೂ ಕರೀತಿರಲಿಲ್ಲ, ನಮ್ಮನ್ನ ಯಾವುದಕ್ಕೂ ಸೇರ್ತಾ ಇಲ್ಲ, ಬೈಸಿಗೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇದನ್ನು ಕೇಳ್ತಾ ಇದ್ದೀನಿ. ನನ್ನ ಮಾತಾಡಿಸ್ರೆ 10,000 ರೂಪಾಯಿ ತಪ್ಪು. ನನ್ನ ಅಡುಗೆ ಮಾಡ್ತಿರು ಸಹ ಜಾತ್ರೆಯಿಂದ ವರ್ಷದಿಂದ ಅಡುಗೆ ಮಾಡ್ತಿರು. ಅಡುಗೆ 10 ಜನ ಊಟ ಮರಿ ತಾಯಿಗೆ ಮರಿ ಬತ್ತೋ ಇಲ್ಲ ಹೇಳಿ ಕೂದ್ರು. 100 ಮರಿ ಕುಯ್ತಾರೆ, ಕೂದಿ ಹಬ್ಬ ಮಾಡಿದ್ರು. ನಾನು ಅಂದ್ಯಪ್ಪ ಈಗ ನಮ್ಗೊಂದು ಪಾಲು ಕೊಡಿ ಗಂಟ ನಿನ್ನ ಮಗ ನಾವು ಬಿಟ್ಬಿಟ್ಟಿವಿ, ನೀನು ಬರೋಕ್ಕಿಲ್ಲ ಅಂದರು. ಗೋಸಿ ಮಾಡಿಕೊಂಡು ಅಪ್ಪ ಅವನದು ಬಿಟ್ಬಿಡಿ, ನಂಗೊಂದು ಪಾಲು ಕೊಡಿ. ಇಲ್ಲ ಕೊಡಲ್ಲ ಅಂತ ಯಾರೋ ಕರನೇ ಇಲ್ಲ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಂದ್ರ, ಯಾವ ಕಾರಣಕ್ಕಾಗಿ ಈ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದಾರೆ? ಚೀಟಿ ಹಣ ಕೇಳಿದ್ದು ತಪ್ಪಾಯ್ತಾ ಹಾಗಾದ್ರೆ? ಸಂಪತ್, ಸಾಮಾಜಿಕ ಬಹಿಷ್ಕಾರದಂತ ಒಂದು ಅನಿಷ್ಟ ಪದ್ಧತಿ ಇನ್ನೂ ಕೂಡ ಚಾಮರಾಜನಗರದಲ್ಲಿ ಜೀವಂತವಾಗಿದೆ ಅಂತ ಹೇಳಿದ್ರೆ ಒಂದು ವಿಪರ್ಯಾಸನೆ ಸರಿ. ಚಾಮರಾಜನಗರ ತಾಲೂಕಿನ ಬೆಂಡ್ರವಾಡಿ ಗ್ರಾಮದ ರವಿ ಎಂಬಾತನ ಕುಟುಂಬವನ್ನ ಅದೇ ಸ್ವಜಾತಿ ಸಮುದಾಯವೇ ಒಂದು ಬಹಿಷ್ಕಾರ ಹಾಕಿದ್ದು. ಅವರನ್ನ ಯಾರು ಕೂಡ ಮಾತನಾಡಿಸ್ತಾ ಇಲ್ಲ, ಮತ್ತೆ ಕೂಲಿಗೂ ಕೂಡ ಅವರನ್ನ ಕರ್ಕೊಂಡು ಹೋಗ್ತಾ ಇಲ್ಲ.
ಮತ್ತೆ ಯಾರಾದ್ರೂ ಕೂಡ ಆ ಕುಟುಂಬವನ್ನ ಮಾತನಾಡಿಸಿದ್ರೆ ಅವ್ರಿಗೂ ಕೂಡ ದಂಡ ವಿಧಿಸುವಂತ ಒಂದು ಅನಿಷ್ಟ ಪದ್ಧತಿಯನ್ನ ಜಾರಿಗೆ ತಂದಿದ್ದಾರೆ. ರವಿ ತನ್ನ ಪತ್ನಿ ಸವಿತಾ ಮತ್ತೆ 8 ವರ್ಷದ ಬಾಲಕ ಹಾಗೂ ತಾಯಿ ಮಾದಮ್ಮ ಎಂಬುವರ ಜೊತೆ ಬೆಂಟ್ರವಾಡಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದು. ಆತ ವೃತ್ತಿಯಲ್ಲಿ ಲಾರಿ ಚಾಲಕನಾಗಿದ್ದಾರೆ. ಕಳೆದ 7 ತಿಂಗಳ ಹಿಂದೆಯಷ್ಟೇ ಚೀಟಿಗೆ ಹಣ ಹಾಕಿರ್ತಾರೆ. ಆ ವೇಳೆ ತನಗೆ ಆ ಚೀಟಿ ಹಣವನ್ನ ಕೊಡಬೇಕು ಅಂತ ಕೇಳಿದಂತ ಹೊತ್ತಿನಲ್ಲಿ ಆ ಊರಿನ ಪ್ರಮುಖರು ಆ ಚೀಟಿ ಹಣವನ್ನ ಬೇರೊಬ್ಬರಿಗೆ ಕೊಟ್ಟಿರ್ತಾರೆ. ಇದರಿಂದ ಕುಪಿತಗೊಂಡಂತಹ ರವಿ ಆ ವೇಳೆ ಜಗಳವನ್ನ ಆಡಿರ್ತಾರೆ. ಇದೇ ಒಂದು ಕ್ಷುಲ್ಲಕ ಕಾರಣಕ್ಕೆ ಸಮುದಾಯದ ಮುಖಂಡರು ನ್ಯಾಯಕ್ಕೆ ಸೇರಿ ರವಿ ಕುಟುಂಬವನ್ನ ಬಹಿಷ್ಕಾರ ಹಾಕಿರ್ತಾರೆ. ಯಾರು ಕೂಡ ರವಿ ಕುಟುಂಬಸ್ಥರನ್ನ ಮಾತಾಡಿಸಬಾರ್ದು, ಮತ್ತೆ ಯಾರಾದ್ರೂ ಕೂಡ ಅವರನ್ನ ಮಾತನಾಡಿಸಿದ್ರೆ ಅವರು ಕೂಡ 10,000 ಒಂದು ದಂಡವನ್ನ ಕಟ್ಟಬೇಕು ಅಂತ ನಿರ್ಧಾರವನ್ನ ಕೈಗೊಂಡಿದ್ದಾರಂತೆ. ರವಿ ವೃತ್ತಿಯಲ್ಲಿ ಲಾರಿ ಚಾಲಕನಾಗಿರುವ ಹಿನ್ನೆಲೆಯಲ್ಲಿ ದಂಡ ಕಟ್ಟಲು ಭರಿಸಲಾರ್ದೇನೆ ಆತ ಏಕಾಂಗಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ನಮ್ಮನ್ನ ಮತ್ತೆ ತಮ್ಮ ಕುಟುಂಬ ಸಮುದಾಯಕ್ಕೆ ಸೇರಿಸ್ಕೊಳ್ಬೇಕು ಅಂತ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ಸುರೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯಾಕೆ ಈಗ ಬಡವರು ಹೋಗಾರೆ ಹೆಚ್ಚಿಗೆ ತಿನ್ನೋನು ಈಗ